ನೋಡಿ ಏನು ನಡೀತಾ ಇದೆ ಇಲ್ಲಿ. Today I'm really very excited. ನಿಂಗೆ ನೋಡ್ತಾ ಐಸ್ ಕ್ರೀಮ್. The Jabins College also is a very well known. Isn't it nice? ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ನಾವು ಆರ್ಟ್ಸ್ ಕಾಲೇಜ್ ಸ್ಟಾಪ್ ಅಂತ ಹೇಳ್ತೀವಿ. ಇಂತು ಆಧಾರ್ ಕಾರ್ಡ್ ಕೆಲಸ ಮುಗೀತು. ಸ್ಟಾಪಲ್ಲಿ ನಿಂದಿರೋದು ಅಂತಂದರೆ ಒಂದು ದೊಡ್ಡ ಜಾತ್ರೆ ಇದ್ದಂಗೆ. ಯಾವುದೇ ಒಂದು ಬಿಸ್ನೆಸ್ಸನ್ನು ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ರು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಆದಮೇಲೆ ನೆಕ್ಸ್ಟ್ ಅದು ಪಾಪ್ಯುಲಾರಿಟಿ ಆಗಬೇಕು, ಮಾರ್ಕೆಟಿಂಗ್ ಆಗಬೇಕು ಅಂತ ನನ್ನ 2 years ಮಗಳು ಈ ಥರ ಮೊಸರು ತಗೋಕ್ಕೆ ಹೊರಟಿದ್ದಾಳೆ ಅಂಗಡಿಗೆ. ಪೈಸಾ ಕೊಡಂತಾರನ. My son has prepared a nice lovely greeting for me. Let's catch up tomorrow with an interesting tomorrow. Good morning everyone, welcome to my new vlog. Today I'm really very excited because 2 days I hadn't walked in the morning and now I'm walking in the morning. And I have a lot of things to share with you today. Yesterday we had some great time and today also we have a lot of things to share with you. I want to make this day as more productive as possible. This is a weekend for me. ಪ್ರತಿ ಶುಕ್ರವಾರ ನನಗೆ ವೀಕೆಂಡ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಮಂಡೇನೇ ನಂದು ವೀಕ್ ಸ್ಟಾರ್ಟ್ ಆಗೋದು. ಐ ವಾಂಟ್ ಟು ಮೇಕ್ ಟುಡೇ ಆ್ಯಸ್ ಪ್ರೊಡಕ್ಟಿವ್ ಆ್ಯಸ್ ಪಾಸಿಬಲ್. ಎಸ್, ಥ್ಯಾಂಕ್ ಯು ಸೋ ಮಚ್. ದಿ ಜಾಬಿನ್ಸ್ ಕಾಲೇಜ್ ಆಲ್ಸೋ ಈಸ್ ಅ ವೆರಿ ವೆಲ್ ನೋನ್ ಕಾಲೇಜ್ ಇನ್ ಹುಬ್ಳಿ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ಹಿಯರ್ ಫಾರ್ ಸ್ಟಡಿಂಗ್ ಸೈನ್ಸ್, BSc ಎಟ್ಸೆಟ್ರಾ. ಕದಾಸ್ ಕಾಲೇಜ್ ಅಂತ ಹುಬ್ಳಿಯಲ್ಲಿ ನಿಮಗೆ BSW ಮಾಡಬೇಕಂದ್ರೆ ಇದೊಂದೇ ಕಾಲೇಜ್ ನಿಮಗೆ ಸಿಗೋದು. ದಿಸ್ ಇಸ್ ರಿಯಲಿ ನೈಸ್ ಟು ಸಿ ಫ್ಲೈಟ್ ಸೋ ಕ್ಲೋಸ್. ಕ್ಯಾನ್ ಯು ಸಿ ಇಟ್? ಇಷ್ಟು ನಿಮಗೆ ಕಾಣೋದೆ ಕಾಡಸಿದ್ದೇಶ್ವರ ಕಾಲೇಜ್ ಸ್ಟಾಪ್. ಸೊ ಇಲ್ಲಿ ಕಾಡಸಿದ್ದೇಶ್ವರ ಕಾಲೇಜ್ ವೆರಿ ಫೇಮಸ್ ಫಾರ್ ಆರ್ಟ್ಸ್ ಸ್ಟೂಡೆಂಟ್ಸ್. ಆ್ಯಂಡ್ ಅದಕ್ಕೆ ಯಾವ ಥರ ಅಂದರೆ ಒಂದು ಲ್ಯಾಂಡ್ಮಾರ್ಕ್ ಆಗಿಬಿಟ್ಟಿದೆ. ಇದಕ್ಕೆ ನಾವು ಆರ್ಟ್ಸ್ ಕಾಲೇಜ್ ಸ್ಟಾಪ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಸೈಡ್ ಯು ಕ್ಯಾನ್ ಸಿ ಅ ಲವ್ಲಿ ಗಾರ್ಡನಿಂಗ್ ರಿಲೇಟೆಡ್ ಪ್ಲಾಂಟ್ಸ್. Isn't it nice? ಎಷ್ಟು ಚೆನ್ನಾಗಿದೆ ನೋಡಿ. ಮೇಂಟೈನ್ ಮಾಡೋದೇ ದೊಡ್ಡ ಕಷ್ಟ ಅಲ್ವಾ. ಮೋಸ್ಟ್ ಅಬೌಟ್ ಟು ಎಂಡ್ ಮೈ ವಾಕಿಂಗ್ ಟುಡೇ. ಡಿಯರ್ ಫ್ರೆಂಡ್ಸ್, ಇಷ್ಟು ತನಕ ನಾನು ಇಯರ್ಫೋನ್ಸ್, ಐಫೋನ್ದು ಇಯರ್ಫೋನ್ಸ್ ಏನಿದೆಯಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡಿದ್ದೀನಿ. ಸೊ ಇದನ್ನು ಕಂಟಿನ್ಯೂ ಮಾಡಿದೆ ಅಂತಂದರೆ ನನಗೆ ಬಹಳ ಈಸಿ ಆಗುತ್ತೆ ಯೂಶ್ವಲಿ ರೆಕಾರ್ಡ್ ಮಾಡಲಿಕ್ಕೆಲ್ಲ. ಆದರೆ ಮೈಕ್ಸ್ ಯೂಸ್ ಮಾಡಿ ಮಾತಾಡಬೇಕಂದ್ರೆ ಮೈಕ್ ಬಾಕ್ಸನ್ನು ಕ್ಯಾರಿ ಮಾಡಬೇಕು. ಅದೊಂದು ಎಡಿಷ್ನಲ್ ಟಾಸ್ಕ್ ನನಗೆ. ಮತ್ತು ಪ್ಲಗ್ ಇನ್ ಪ್ಲಗ್ ಔಟ್ ಮಾಡೋದೊಂದು ಇನ್ನೊಂದು ಅಡಿಷ್ನಲ್ ಟಾಸ್ಕ್ ಆಗುತ್ತೆ. ಇದು ಕ್ಲಿಯರಾಗಿ ಕೇಳ್ತಾ ಇದೆ ಅಂತಂದರೆ ಕಮೆಂಟ್ ಮಾಡಿ ಹೇಳಿ ನನಗೆ. ಐ ವಿಲ್ ಕಂಟಿನ್ಯೂ ಟು ಡೂ ದ ಸೇಮ್. ಇಫ್ ಇಟ್ ಇಸ್ ನಾಟ್ ಕ್ಲಿಯರ್ ದೆನ್ ಐ ವಿಲ್ ಸ್ಟಾರ್ಟ್ ಯೂಸಿಂಗ್ ದಿ ಮೈಕ್ಸ್. ಬಿಡಬೇಕಾದ್ರೆ 10 ಗಂಟೆ ಆಯಿತು. ಇನ್ಮೇಲೆ ಹೋಗಿ ಎಷ್ಟು ಬೇಗ ಕೆಲಸ ಮುಗಿಸ್ಬೋದು ಅಂತ ನೋಡೋಣ. ಈ ವಿದ್ಯಾನಗರ ಆರ್ಟ್ಸ್ ಕಾಲೇಜ್ ಸ್ಟಾಪಲ್ಲಿ ನಿಂದಿರೋದು ಅಂತಂದರೆ ಒಂದು ದೊಡ್ಡ ಜಾತ್ರೆ ಇದ್ದಂಗೆ. ಯಾಕಂದರೆ 6 ಕಡೆಯಿಂದ 7 ಕಡೆಯಿಂದ ವೆಹಿಕಲ್ಸ್ ಬರ್ತಾ ಇರ್ತವೆ. ಅಥವಾ ಈ ಕಡೆಯಿಂದ ಲೆಕ್ಕ ಹಾಕಿದರೆ 8 ಕಡೆಯಿಂದ ವೆಹಿಕಲ್ಸ್ ಬರೋದು ಹೋಗೋದು ಇರುತ್ತೆ. ಸೊ ಇಟ್ ಈಸ್ ಪ್ರಿಟಿ ಡಿಫಿಕಲ್ಟ್ ಟು ಹ್ಯಾಂಡಲ್ ದ ಥಿಂಗ್ಸ್ ಓವರ್ ಹಿಯರ್. ಗೈಸ್, ಇದು ಕಿಮ್ಸ್ ಬಸ್ ಸ್ಟಾಪು. ಇಲ್ಲಿ ನಿಮಗೆ ಯಾವುದೇ ಬಸ್ಸನ್ನು ನೀವು ಸೆಲೆಕ್ಟ್ ಮಾಡಿ ಅಂದರೆ ಆಲ್ಮೋಸ್ಟ್ ಆಲ್ ಬಸ್ಸಸ್ ಕೂಡ ಇಲ್ಲಿ ಸ್ಟಾಪ್ ಆಗ್ತವೆ. ಯಾಕೆಂದರೆ ಒಂದು ರೈಲ್ವೆ ಸ್ಟೇಷನಿಂದ ಧಾರವಾಡವರೆಗೂ ಏನು ಫಾಸ್ಟ್ ಬಸ್ಸಸ್ ಏನಿದ್ದಾವೆ ಅಂದರೆ ನಾನ್ ಸ್ಟಾಪ್ ಬಸ್ಸಸ್ ಏನಿದ್ದಾವೆ ಅವು ಎಲ್ಲ ಕೂಡ ಕಿಮ್ಸಲ್ಲಿ ಸ್ಟಾಪ್ ಆಗಲೇಬೇಕು. ಬಿಕಾಸ್ ದ್ಯಾಟ್ ಈಸ್ ಒನ್ ಎಥಿಕ್ ಮೆಡಿಕಲ್ ಇದರ ಸಲುವಾಗಿ. ಅಂದರೆ ಕಿಮ್ಸ್ ಗೌರ್ಮೆಂಟದ್ದು ಹಾಸ್ಪಿಟಲ್ ಆಗಿರೋದ್ರಿಂದ ಇಲ್ಲಿ ಬಹಳಷ್ಟು ಸ್ಟಾಪ್ಸ್ ಇರ್ತವೆ. ಸೊ ಅದಕ್ಕಾಗಿ ನೀವು ಕಿಮ್ಸ್ ಸ್ಟಾಪ್ ಏನಾದರೂ ಚೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಕಿಮ್ಸಿಂದ ಹತ್ತೋದಾಗಲಿ ಇಳೋದಾಗಲಿ ನೀವು ಮಾಡಿದ್ರು ಸಹಿತ ನಿಮಗೆ ನಾನ್ ಸ್ಟಾಪ್ ಬಸ್ಸಸ್ ಕೂಡ ಸಿಗುತ್ತೆ. ಇಲ್ಲಾಂದರೆ ನೀವು ಹುಬ್ಳಿಯಿಂದ ಧಾರವಾಡಕ್ಕೆ ಹೋಗಬೇಕಂದ್ರೆ ರೈಲ್ವೆ ಸ್ಟೇಷನ್ ಟು ಧಾರವಾಡ ನ್ಯೂ ಬಸ್ ಸ್ಟೇಷನ್ಗೆ ಹೋಗಬೇಕು. ನಿನಗೇನು ಹೇಳತ್ತದ ಐಸ್ ಕ್ರೀಮ್? ಪೈಸಾ ಕೊಡಂತತಿ. ನಿಂಗೆ ನೋಡ್ತತನ ಐಸ್ ಕ್ರೀಮ್ ನೋಡಿ ಬಾ ಬಾ ತಿನ್ಬಾ ಅಂತತನ. ಬಾ ನಂಗೆ ತಿನ್ಬಾ ಅಂತತನ. ಅವ ಮನೆಗೆ ಖಾವ ಬಂದಕ್ಕ. ಓಹೋ ಮಸ್ತ ನೋಡಿ ಏನು ನಡೀತಾ ಇದೆ ಇಲ್ಲಿ. ಸಾಹೇಬರು ವೆಹಿಕಲ್ನ ಹಚ್ಚಿಬಿಟ್ಟಿದ್ದಾರೆ ರಸ್ತೆಯಲ್ಲಿ. ಇಬ್ಬರು ಜೋರಾಗಿ ಹೊಡೆದಾಟ ಮಾಡ್ತಾ ಇದ್ದಾರೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಇಂತು ಆಧಾರ್ ಕಾರ್ಡ್ ಕೆಲಸ ಮುಗೀತು. 3 ಸಲ ಬರಬೇಕಾಯ್ತು ಆಫೀಸ್ಗೆ. ಒಂದು ಸಲ ನಮ್ಮ ಫಾದರ್ ನೇಮ್ ಮಿಡಲ್ ಇರಬಾರ್ದಿತ್ತು, ಹಾಕ್ಕೊಂಡು ಬಂದಿದ್ದೆ. ಇನ್ನೊಂದು ಸಲ ಒಂದು ಓವರ್ ರೈಟಿಂಗ್ ಆಗಿತ್ತು, ಮತ್ತೊಂದು ಸಲ ಬಂದಿದ್ದೆ. ಇವತ್ತು ನನಗೆ ಹೇಳ್ತಾಯಿದ್ರು, ಇಲ್ಲ ನಿಮ್ಮ ಬ್ಲೇಸರ್ ಬ್ಲ್ಯಾಕ್ ಕಲರ್ ಇತ್ತು, ಅದ್ರ ಮೇಲೆ ಸೀಲ್ ಕರೆಕ್ಟಾಗಿ ಕೂತಿಲ್ಲ, ಎಕ್ಸೆಪ್ಟ್ ಆಗುತ್ತೋ ಇಲ್ವೋ ಅಂತ ಹೇಳ್ತಾಯಿದ್ರು. ಇನ್ನೂ ಹೆದರ್ಬಿಟ್ಟಿದ್ದೆ ನಾನು. ಸೊ ಅಂತೂ ಇಂತೂ ಕೆಲಸ ಆಯಿತು.
ಇನ್ನು 50 ಡೇಸಾ ಹೇಳಿದ್ದಾರೆ, ಅಷ್ಟರೊಳಗಡೆ ಮನೆಗೆ ಬರತ್ತಂತೆ. ಆಧಾರ್ ಕಾರ್ಡ್ ಒರಿಜಿನಲ್ ಬರೋಂಗಿಲ್ಲ ಸರ್, ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಹೌ ದ ವರ್ಕ್ ಈಸ್ ಡನ್ ಆ್ಯಂಡ್ ಆಲ್ ಸೆಟ್. ಇನ್ನು ಬಹಳಷ್ಟು ಡಾಕ್ಯುಮೆಂಟ್ಸ್ಗಳಿದ್ದಾವೆ ಕರೆಕ್ಷನ್ಗೋಸ್ಕರ ಇರೋದು. ಈ ಆಧಾರ್ ಕಾರ್ಡ್ದಲ್ಲೂ ಮತ್ತು ಇನ್ನೊಂದು ನನ್ನ ಫಾದರ್ ಹೆಸರು ಏನು ಶಂಕರ್ ಅಂತ ಇದೆ, ಅದನ್ನು ಶಂಕರಪ್ಪ ಅಂತ ಮಾಡಬೇಕು. ದಟ್ ಈಸ್ ಆಲ್ಸೋ ಅನದರ್ ಕರೆಕ್ಷನ್ ಟು ಬಿ ಡನ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ನಾವ್ ಹೆಡಿಂಗ್ ಬ್ಯಾಕ್ ಟು ಮೈ ಕ್ಲಾಸ್. ಕೊಮ್ಮನಿಗೊಂದು ಬಿಸ್ನೆಸ್ ಮಾಡಲ್ ಗೊತ್ತೇನೆ. ಮೊದಲೇನಿರ್ತಿತ್ತು ಅಂತಂದ್ರೆ ಯಾವುದೇ ಒಂದು ಬಿಸ್ನೆಸ್ಸನ್ನು ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ರು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾದಮೇಲೆ ನೆಕ್ಸ್ಟ್ ಅದು ಪಾಪ್ಯುಲಾರಿಟಿ ಆಗಬೇಕು, ಮಾರ್ಕೆಟಿಂಗ್ ಆಗಬೇಕು ಅಂತ ಬೇರೆ ಬೇರೆ ಸಿನಿಮಾ ಹೀರೋಗಳಿಗೆ ಅಥವಾ ಫೇಮಸ್ ಇದ್ದವ್ರಿಗೆ ಕರೆಸಿ ಅಡ್ವರ್ಟೈಸ್ಮೆಂಟ್ ಮಾಡಿಸಿ ಅದನ್ನು ಪಾಪ್ಯುಲರ್ ಮಾಡ್ತಿದ್ರು. ಬಟ್ ಈಗೇನಾಗ್ತಾಯಿದೆ ಅಂತಂದರೆ ಮೊದಲು ಜನ ಪಾಪ್ಯುಲರ್ ಆಗ್ತಾಯಿದ್ದಾರೆ. ನೀವು ಮೊನ್ನೆ ನೋಡಿರ್ಬೋದು ಎಸ್ಟರ್ನ್ ಹಾಲ್ ಅಂತ ಹೇಳಿ ಒಬ್ಬ ಫಾರಿನ್ ಈಸ್ ಅನ್ ಅಮೇರಿಕನ್ ಅಥ್ಲೀಟ್, ಒಂಥರ ಅಂದರೆ ಸ್ಪೋರ್ಟ್ಸ್ ಗಾಯ್. ಅವ್ಗೆ ಈಗ 17 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸೊ ಮೊದಲು ಏನು ಮಾಡ್ತಾರೆ ಅಂತಂದರೆ ಆ ಥರ ಜನ ಒಟ್ಟು ವರ್ಲ್ಡ್ ವೈಡ್ ಏನು ಮಾಡ್ತಾರೆ, ಫೇಮಸ್ ಆಗ್ತಾರೆ, ಫಸ್ಟು ಆಗ್ತಾಯಿದ್ದಾರೆ. ಈಗ ಅದಾದಮೇಲೆ ಅವ್ರದ್ದೊಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾಯಿದ್ದಾರೆ. ಸೊ ಹಿಂಗೆ ಮಾಡೋದ್ರಿಂದ ಏನಾಗತ್ತಂದರೆ ಅದು ಪ್ರಾಡಕ್ಟ್ ಲಾಂಚ್ ಆದಮೇಲೆ ಏನು ಎಫರ್ಟ್ಸ್ ಆಗ್ತಿದಾರಲ್ಲ ಅದು ಬಹಳ ಕಡಿಮೆ ಟೈಮ್ನಲ್ಲಿ ಏನಾಗ್ತದೆ, ದೇ ಆರ್ ಗೋಯಿಂಗ್ ಟು ಗೆಟ್ ದ ರಿಸಲ್ಟ್ ಔಟ್ ಆಫ್ ಇಟ್. ಈಗ ನನ್ನ ಫ್ರೆಂಡ್ ಒಬ್ಬರು ಇಂಗ್ಲೀಷ್ ಬುಕ್ ಬರ್ದಾರ, ಅವರು ಬುಕ್ ಸೆಲ್ ಮಾಡೋಕೆ ಅವ್ರ ಪಾಪ ಎಷ್ಟು ಕಷ್ಟ ಆಗ್ತಾಯಿದೆ ಅವ್ರಿಗೆ. ಈಗ 1000 ಬುಕ್ಸು ಅವ್ರದ್ದು ಸೆಲ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಅದೇ ಥರ ಈಗ ನಾನು ಬುಕ್ ಬರೆದೆ ಅಂತಂದರೆ, ಸೊ ನಾನು ಬರೆದಂಥ ಬುಕ್ಕು ಸೆಲ್ ಮಾಡಲಿಕ್ಕೆ ಇಟ್ ಡಸಂಟ್ ಟೇಕ್ ಮಚ್ ಟೈಮ್. ಯಾಕಂದರೆ ನಂಗೆ ಆಲ್ರೆಡಿ ಈಗ ಐ ಹ್ಯಾವ್ ಬಿಲ್ಟ್ ಅ ಗುಡ್ ನೆಟ್ವರ್ಕ್ ಆ್ಯಂಡ್ ಇಕೋಸಿಸ್ಟಮ್, ಆಯಿತಾ. ಸೊ ಆಲ್ ಪುಟ್ ಟುಗೆದರ್ ಐ ಹ್ಯಾವ್ ಅರೌಂಡ್ 6 lakh ಫಾಲೋವರ್ಸ್. ಸೊ ಇಂಗ್ಲೀಷ್ ರಿಲೇಟೆಡ್ ಬುಕ್ ಇರೋದ್ರಿಂದ ಸೊ ನಾನು ವಿತ್ 18 years ಆಫ್ ಎಕ್ಸ್ಪೀರಿಯನ್ಸ್ ನಾನು ಬರೆದಂಥ ಬುಕ್ಕು ಆಬ್ವಿಯಸ್ಲಿ ನನ್ನ ಫಾಲೋವರ್ಸ್ಗೆ ರೀಚ್ ಆಗುತ್ತೆ ಇನ್ ಅ ಈಸಿ ವೇ ಪಾಸಿಬಲ್. ಸೊ ಅದಕ್ಕೆ ಚಾನಲ್ ಡಿಸ್ಟ್ರಿಬ್ಯೂಷನ್ ಅಂತಾರೆ, ದಟ್ ಕ್ಯಾನ್ ಬಿ ಈಸಿಲಿ ಶೇರ್ಡ್. ಅದಕ್ಕೆ ಒಂದು ಆಪರ್ಚುನಿಟಿ ಏನಂತಂದ್ರೆ ಎವ್ರಿ ಬಿಸ್ನೆಸ್ ಪರ್ಸನ್ ಶುಡ್ ಟ್ರೈ ಟು ಶುಡ್ ಹ್ಯಾವ್ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇರಬೇಕು. ಇಲ್ಲ ಅಂದ್ರೆ ದೇ ವಿಲ್ ನಾಟ್ ಹ್ಯಾವ್ ಅಥೆಂಟಿಕ್ ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ಇರೋಂಗಿಲ್ಲ ಅನ್ಸುತ್ತೆ. ಮಂದಿ ಕರೆದು ಅಡ್ವರ್ಟೈಸ್ಮೆಂಟ್ ಮಾಡ್ಸೋಕ್ಕಿಂತ ನೀವು ಪಾಪ್ಯುಲರ್ ಆಗಿ ನೀವು ಹೇಳ್ರಿ, ಆಮೇಲೆ ಏನಾಗುತ್ತೆ, ಬಿಕಾಸ್ ಇಟ್ ಇಸ್ ಯುವರ್ ಓನ್ ಬಿಸ್ನೆಸ್ ಅಲ್ವಾ, ಅಥೆಂಟಿಕೇಶನ್ ಜಾಸ್ತಿ ಇರುತ್ತೆ. ಈಗಾಗಲೇ ಬರಬೇಕಾದ್ರೆ ನೋಡಿದೆ ನಾನು, ಹೃತಿಕ್ ರೋಷನ್ ವರ್ಲ್ಡ್ಸ್ ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್ ಅಂತ ಏನು ಅದಾವ, ಅವ್ನು ರಜನಿಗಂಧ ಅಡ್ವರ್ಟೈಸ್ಮೆಂಟ್ ಮಾಡತ್ತಾನ. ರಜನಿಗಂಧ ಕೈಯಾಗಿ ಹಿಡ್ಕೊಂಡು ಒಂದು ಮಾಡತ್ತಾನ. ಅವ್ನು ರಜನಿಗಂಧ ತಿಂತಾನಂತ ತಿಳ್ಕೊಂಡ್ರೆ ನೀವು, ರಜನಿಗಂಧ ತಿನ್ನಂಗಿಲ್ಲ ಅವ. ಸೊ ಅವ್ರು ಏನಂದರೆ ಜಸ್ಟ್ ಪಾಪ್ಯುಲರ್ ಇದ್ದವ್ರಿಗೆ ಬಂದು ಕರ್ಕೊಂಬಂದು ತೋರಿಸ್ತಾರೆ ಅಷ್ಟೇ. ದೇ ವಿಲ್ ನಾಟ್ ಡೂ. ಆ ಹೀರೋಯಿನು ಈ ಹೀರೋಯಿನು ಐಶ್ವರ್ಯ ರೈ ಲಕ್ಸ್ ಸೋಪ್ ಮಾಡೋದನ್ನು ಆಕೆನ ಲಕ್ಸ್ ಸೋಪ್ ಯೂಸ್ ಮಾಡ್ತಾಳೆ, ಶಿ ಡಸಂಟ್ ಯೂಸ್. ಸೊ ಹಂಗಿರುತ್ತೆ. ಯು ಶುಡ್ ಆಲ್ವೇಸ್ try to be on social media. If you have your own business, there is no excuse. Now or later you have to be on social media. That's it. ನನ್ನ 2 years ಮಗಳು ಈ ಥರ ಮೊಸರು ತಗೋಕ್ಕೆ ಹೊರಟಿದ್ದಾಳೆ ಅಂಗಡಿಗೆ. ಆ ಪಕ್ಕದ ಅಂಗಡಿಯವರು ಹಿಡ್ಕೊತಾರಂತ ಪಟಕ್ಕಂತ ಓಡಿ ಬರ್ತಿರ್ತಾಳೆ. ಈಗ ಹೊರಟಿದ್ದಾಳೆ. ಅಂತೂ ಇಂತೂ ಮೊಸರು ತಂದ್ಲು ಅಂಗಡಿಗೆ ಹೋಗಿ. ಬಾ ಮೈ ಬಾ. ಏನಂದ್ರು ಅಂಗಡಿಯವ್ರ, ಏನಂತಾರ ಅವ್ರ, ಕೊಟ್ರ ಏನಂದ್ರ ಅವ್ರ, ಪೈಸಾ ಕೊಡಂತಾರ. ಬಾ ಹಾಂ ಪೈಸಾ ಕೊಡಂತಾರನ. ನೀ ಕೊಟ್ಟಿ ಪೈಸಾ? ಏನು ತೋರ್ಸ ನೋಡು ಚಿಲ್ಲಾಗ. ವಾವ್, ವೆರಿ ನೈಸ್. ಮತ್ತೆ ಪೈಸಾ ವಾಪಸ್ ಕೊಟ್ರ ತೋರ್ಸ. ವಾವ್, 5 rupees. ಗುಡ್ ಗರ್ಲ್. ನನ್ನ ಮಗಳಿಗೆ ಸ್ಪೆಕ್ಸ್ ಮತ್ತು ಕ್ಯಾಪ್ ಇದನ್ನೇ ಚೆನ್ನಾಗಿ ಕಾಣತ್ತೆ ಅಂತಾಳೆ ಯಾವಾಗಲೂ. ಮಾಯಿ, ವೇರ್ ಆರ್ ಯು ನಾವ್? ವೇರ್ ಆರ್ ಯು? ಕಮ್ ಹಿಯರ್. Hey guys, look at this. My son has prepared a nice lovely greeting for me. See, you can see he has drawn something on this and it's really interesting. What is it, Kunal, in this? Can you open and show me? Can you open and show me? Slowly. Yes, Kunal, what is that in that greeting? Show me. My goodness, what is this written here? I love mommy and papa. Thank you. Who has written this? Did you write it yourself? Lovely. Thank you so much, Kunal. He has written, I love my mommy and papa. So nice. It is his handwriting. Lovely. Thank you so much, Kunal.
Hey everyone, now this comes for an end of today's vlog. I am really exhausted. I had a long day. I had woken up early in the morning and did a lot of work today. I am exhausted and I'm going to sign off today over here. Let's catch up tomorrow with an interesting tomorrow. My weekend has started already. I finished all the classes of this week. I finished all the classes of my this week. Let's catch up tomorrow. Until then, see you. Take care. Bye bye.